ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. JP ಕೂತಿರ್ತಾರೆ. ಆಗ ಅರ್ಜುನ್ ಭಾರ್ಗವಿ ಬರ್ತಾರೆ. ಮಾವ, ನಾವು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಅಂತಾಳೆ ಭಾರ್ಗವಿ. ನಾನು ಅಷ್ಟೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾರೆ JP. ಅದೇನು ಹೇಳಿ ಮಾವ ಅಂತಾಳೆ ಭಾರ್ಗವಿ. ಜಗನ್ ಮೇಲೆ ಕೇಸ್ ಹಾಕಿದ್ದೀರಂತೆ ಅಂತಾರೆ JP. ಅಷ್ಟೇ ಅಲ್ಲ, ನನ್ನ ಜೊತೆ ಅರ್ಜುನ್ ಕೂಡ ಲಾಯರ್ ಆಗಿ ಬರ್ತಿದ್ದಾರೆ ಅಂತಾಳೆ ಭಾರ್ಗವಿ. ಚಿಕ್ಕುಗೆ ಬುದ್ಧಿ ಕಲಿಸೋವರೆಗೂ ನಾವು ಸುಮ್ಮನಿರಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡ್, ಈ ಕೇಸ್ ಗೆಲ್ಲೋದು ನಾವೇ ಅಂತಾನೆ ಅರ್ಜುನ್, ಯಾರನ್ನ ಕೇಳಿ ಈ ಕೇಸನ್ನು ಹಾಕಿದ್ರಿ? ಉಗುರು ವಕ್ರವಾಗಿ ಬೆಳೀತಿದೆ ಅಂತ ಉಗುರನ್ನ ಕಟ್ ಮಾಡಬೇಕೆ ಹೊರತು ಬೆರಳನ್ನಲ್ಲ. ಜಗನ್ ದಾರಿ ತಪ್ಪಿದಾನೆ ನಿಜ, ಆದರೆ ಅವನೇನೋ ಹೊರಗಿನವನ, ಅವನು ನಮ್ಮವನೇ. ಇವತ್ತಲ್ಲ ನಾಳೆ ಜಗನ್ಗೆ ಬುದ್ಧಿ ಬಂದೇ ಬರುತ್ತೆ ಅಂತ ನಂಬಿಕೆ ನನಗಿದೆ. ನಾನೇ ಅವನನ್ನು ಕ್ಷಮಿಸಿದ್ದೀನಿ ಅಂದಮೇಲೆ ಈ ಕೋರ್ಟು ಕಚೇರಿ ಎಲ್ಲ ಯಾಕೆ? ಇಷ್ಟಕ್ಕೂ ಆ ಮನೆ ಸಿಕ್ಕಿದ್ರು ಅಲ್ಲಿಗೆ ಹೋಗೋ ಆಸಕ್ತಿ ಆಗಲಿ ನನಗಂತೂ ಇಲ್ಲ ಅಂತಾರೆ JP. ಅಲ್ಲ ಡ್ಯಾಡ್, ಚಿಕ್ಕು ಮಾಡಿರೋದು ದ್ರೋಹ. ನೀವು ಇಷ್ಟು ವರ್ಷ ಬಾಳಿ ಬದುಕಿರೋ ಮನೆಯಿಂದ ಕತ್ತು ಹಿಡಿದು ಆಚೆ ದಬ್ಬಿದ್ದಾರೆ. ಇಂಥ ಅನ್ಯಾಯನ ನೋಡ್ಕೊಂಡು ಸುಮ್ಮನಿರು ಅಂತೀರಾ ಅಂತಾನೆ ಅರ್ಜುನ್. ಮಾವ, ಎಲ್ಲರ ಹತ್ರನೂ ಸೈನ್ ತಗೊಂಡು ನಂಬಿಕೆ ದ್ರೋಹ ಮಾಡಿ ತಾನೇ ಗೆದ್ದೆ ಅಂತ ಮೆರಿತಾ ಇದ್ದಾರೆ. ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕಲ್ವಾ? ಅವರಿಗೆ ಕಾನೂನಿನ ಪ್ರಕಾರನೇ ಉತ್ತರ ಕೊಡೋಣ ಅಂತ ಈ ಕೇಸ್ ಹಾಕಿದ್ದೀನಿ. ಅವ್ರು ಮಾಡಿ ತಪ್ಪಾದರೂ ಅವರಿಗೆ ಅರಿವಾಗಬೇಕು ಅಲ್ವಾ ಮಾವ? ಅಷ್ಟಕ್ಕೂ ಈ ಕೇಸನ್ನು ನಡೆಸೋದೇ ಬೇಡ ಅಂತ ಯಾಕೆ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ. ಈಗ ಈ ಮನೆಯಲ್ಲಿ ನಾವೆಲ್ಲರೂ ಖುಷಿಯಾಗಿದ್ದೀವಿ. ಭಾರ್ಗವಿ ಮತ್ತೆ ಆ ದೊಡ್ಡ ಮನೆಗೆ ಹೋದರೆ ಎಲ್ಲಿ ನಾವೆಲ್ಲ ದೂರ ಆಗ್ಬಿಡ್ತೀವೋ ಅನ್ನೋ ಭಯ ನನಗೆ. ಇಷ್ಟಕ್ಕೂ ಆ ಮನೆ ವಾಪಸ್ ತಗೊಂಡು ಏನು ಉಪಯೋಗ? ಸಮಯ ಸಂದರ್ಭ ಬಂದಾಗ ಕಾಲನೇ ಜಗನ್ಗೆ ಬುದ್ಧಿ ಕಲಿಸುತ್ತೆ. ಈಗಷ್ಟೇ ನನ್ನ ಗೆಳೆಯ ವಿಠಲ್ ಬಂದಿದ್ದ. ಅವನ ಮನೆ ಸಮಸ್ಯೆಗೆ ಪರಿಹಾರ ಹೇಳುವಾಗ ನನಗೆ ನನ್ನ ಮನೆ ಸಮಸ್ಯೆ ಪರಿಹಾರ ಕಾಣಿಸ್ತು ಅಂತಾರೆ JP. ಅದೇನು ಮಾವ ಅಂತಾಳೆ ಭಾರ್ಗವಿ. ವಿಠಲ್ ಹತ್ರ ಆಸ್ತಿ ಇದೆ, ಆದರೆ ಅವನ ಜೀವನದಲ್ಲಿ ನೆಮ್ಮದಿ ಇಲ್ಲ. ತಂದೆ ಮಗನೇ ಜಗಳ ಆಡ್ತಿದ್ದಾರೆ. ಭಾಗ ಆಗ್ತಾ ಇರೋ ಅವ್ರ ಕುಟುಂಬನ ನೋಡಿದಾಗ ನನಗೆ ನನ್ನ ಕುಟುಂಬನೇ ನೋಡಿದ ಹಾಗಾಗಾಯಿತು. ಈಗ ಜಗನ್ ವಿಷಯನ ಬದಿಗಿಟ್ಟು ಯೋಚನೆ ಮಾಡಿ. ನನಗೊತ್ತು, ನಮ್ಮಲ್ಲೇ ಸಣ್ಣ ಬಿರುಕುಗಳಿವೆ. ಅದು ದೊಡ್ಡದಾಗಿ ನಮ್ಮ ಸಂಸಾರ ಮುರಿಯೋಕ್ಕೂ ಮುಂಚೆ ನಮ್ಮ ಕುಟುಂಬನ ನಾವು ಕಾಪಾಡ್ಕೋಬೇಕು ಅಂತಾರೆ JP. ಡ್ಯಾಡ್, ನೀವು ಯಾವ ಪರಿಹಾರದ ಬಗ್ಗೆ ಹೇಳ್ತಿದ್ದೀರಾ? ನಮಗೇನೂ ಅರ್ಥ ಆಗ್ತಿಲ್ಲ ಅಂತಾನೆ ಅರ್ಜುನ್. ನಮ್ಮ ಮನೆಯಲ್ಲಿ ಪ್ರೀತಿ ಹೆಚ್ಚಾಗಬೇಕು, ನಮ್ಮ ಒಗ್ಗಟ್ಟು ಇನ್ನೂ ಗಟ್ಟಿಯಾಗಬೇಕು ಅಂದರೆ ನಮ್ಮ ಮನೆಗೆ ಒಂದು ಮೊಮ್ಮಗು ಬರಬೇಕು ಅಂತಾರೆ JP. ಆಗ ಚರಣ್ ಬಂದು ಅದನ್ನು ಕೇಳಿಸ್ಕೊತಾನೆ. ಈಚೆ ಬೃಂದ ತರಕಾರಿ ತಗೊಂಡು ನಡ್ಕೊಂಡು ಬರುವಾಗ ಒಬ್ಬರು ಆಂಟಿ, ಹಲೋ ಬೃಂದ, ಹೇಗಿದೆಯಾ ಅಂತಾರೆ. ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ ಅಂತಾಳೆ ಬೃಂದ. ನಾನು ಚೆನ್ನಾಗಿದ್ದೀನಿ, ಕೊನೆಗೂ ಸಾಧಿಸ್ಬಿಟ್ಟಿಯಲ್ಲ, ಕಂಗ್ರ್ಯಾಚುಲೇಷನ್ಸ್ ಕಣಮ್ಮ. ಬಿಸಿಲಲ್ಲಿ ಹೀಗೆಲ್ಲ ಓಡಾಡ್ತಿದ್ಯಾ? ಒಬ್ಬಳೇ ಹೀಗೆಲ್ಲ ಓಡಾಡಬಾರ್ದು ಅಂತಾರೆ ಆಂಟಿ. ಅಲ್ಲ ಆಂಟಿ, ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾಳೆ ಬೃಂದ. ಅಲ್ಲಮ್ಮ, ನೀನು ಪ್ರೆಗ್ನೆಂಟ್ ಅಂತಲ್ಲ, ಮೊಮ್ಮಗು ಬರುತ್ತಂತೆ, ನಿಮ್ಮ ಅಮ್ಮ ಭಾರಿ ಖುಷಿಲಿದ್ರು ಅಂತಾರೆ ಆಂಟಿ. ನಾನು ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂದೆ. ನಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ರೇಂಜ್ಗೆ ಡೊಂಗುರ ಸಾರ್ಬಿಟ್ಟಿದ್ದಾರೆ ಅಂತ ಗೊಣಗ್ತಾ, ಅಯ್ಯೋ ಆಂಟಿ ಇಲ್ಲ, ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಷ್ಟೇ, ನನ್ನೇನು ಪ್ರೆಗ್ನೆಂಟ್ ಆಗಿಲ್ಲ ಅಂತಾಳೆ ಬೃಂದ. ಹೌದಾ ಬೃಂದ, ನಿಮ್ಮಮ್ಮ ಹೇಳಿದ ನೋಡಿ ಏನೋ ದೊಡ್ಡ ಸಿಹಿ ಸುದ್ದಿನೇ ಇದೆ ಅಂದ್ಕೊಂಡೆ ಅಂತಾರೆ ಆಂಟಿ. ಸರಿ ಆಂಟಿ, ನಾನು ಬರ್ತೀನಿ ಅಂತಾಳೆ ಬೃಂದ. ಒಂದು ನಿಮಿಷ, ನಿಮ್ಮದು ಕೂಡು ಕುಟುಂಬ ಅಲ್ವಾ? ಹಾಗಿದ್ರೆ ಬೇಗ ಮದುವೆ ಮಗುನ ಮಾಡ್ಕೊಂಡ್ಬಿಡು, ತಡ ಮಾಡಬೇಡ ಬೃಂದ ಅಂತಾರೆ ಆಂಟಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಾಳೆ ಬೃಂದ. ಮದುವೆ ಆಗಿ 1 ವರ್ಷ ಕಳೆಯೋದ್ರೊಳಗಡೆ ಮನೆಯಲ್ಲಿ ನಡೆಯೋ ರಾಜಕಾರಣದ ಬಗ್ಗೆ ನಿನಗೆ ಗೊತ್ತಿರಲ್ಲ. ದೊಡ್ಡ ಕುಟುಂಬ ಅಂದಮೇಲೆ ಎಲ್ರಿಗೂ ಮೊಮ್ಮಗನ ಎತ್ತಿ ಆಡಿಸೋ ಕನಸಿರುತ್ತೆ ಬೃಂದ. ಮೊದಲನೇ ಮಗು ಮೊಮ್ಮಗನೇ ಮುಂದಿನ ವಾರಸುದಾರ. ನೋಡು ಬೃಂದ, ನೀನೀಗ ಮಗು ಮಾಡಿಕೊಂಡು ಅದು ಅಕಸ್ಮಾತ್ ಗಂಡು ಮಗುನೇ ಆಗಿಬಿಟ್ರೆ ನಿನಗೆ ನಿನ್ನ ಮನೇಲಿ ಏನು ಬೆಲೆ ಇರುತ್ತೆ ಗೊತ್ತಾ? ಆಮೇಲೆ ಬರುತ್ತಲ್ಲ ಮಕ್ಕಳು, ಅವಕ್ಕೆ ಸ್ವಲ್ಪ ತೂಕ ಕಮ್ಮಿನೇ ಬೃಂದ. ಮೊದಲು ಬರೋ ಮೊಮ್ಮಗೆ ಆಸ್ತಿ ಮೇಲೆ ಜಾಸ್ತಿ ಹಕ್ಕು ಅಂತಾರೆ ಆಂಟಿ. ನಿಜನಾ ಆಂಟಿ ಅಂತಾಳೆ ಬೃಂದ. ನಿಮ್ಮ ಮನೇಲಿ ಒಂದೇ ಅಲ್ಲ, ಎಲ್ಲರ ಮನೆಯಲ್ಲೂ ನಡೆಯೋದು ಇದೇ ಸತ್ಯ. ನನಗೆ ತಿಳಿದಿರೋಷ್ಟು ಹೇಳಿದ್ದೀನಿ, ಉಳಿದಿರೋದೆಲ್ಲ ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ನಾನಿನ್ನು ಬರ್ತೀನಿ ಅಂತ ಹೋಗ್ತಾರೆ ಆಂಟಿ. ಅದೇನೇ ಆಗಲಿ, ಆಂಟಿ ಹೇಳಿದ ಹಾಗೆ ಆ ಭಾರ್ಗವಿಗಿಂತ ಮೊದಲು ನನಗೆ ಮಗು ಆಗಬೇಕು. ಆಸ್ತಿ ಪ್ರೀತಿ ಎರಡೂ ನನ್ನ ಮಗುಗೆ ಸಿಗಬೇಕು ಅಂತಾಳೆ ಬೃಂದ. ಈಚೆ ಚರಣ್, ಏನು ಹೇಳ್ತಿದ್ದೀರಾ ಡ್ಯಾಡ್? ಕೋರ್ಟು ಕೇಸು ಬಡತನ ಸಾಕಾಗೋಗಿದೆ. ನಮ್ಮ ಮನೆ ಸೈಟು ಸಿಚುವೇಶನ್ನೇ ನೆಟ್ಟಗಿಲ್ಲ, ಇದ್ರ ಮಧ್ಯೆ ಮಕ್ಕಳು ಬೇಕಾ ಅಂತಾನೆ ಮಾವ. ಭಾವ ಹೇಳ್ತಿರೋ ಮಾತಿಗೆ ಬೇಜಾರಾಗಬೇಡಿ, ಆದರೆ ಭಾವ ಹೇಳ್ತಿರೋದು ಒಂದರ್ಥದಲ್ಲಿ ಸರಿಯಾಗೇ ಇದೆ ಅಲ್ವಾ ಮಾವ ಅಂತಾಳೆ ಭಾರ್ಗವಿ. ಈ ಕೇಸ್ ಮುಗಿದ ಮೇಲೆ ನೀವು ಹೇಳಿದ ಹಾಗೆ ಮಗು ಬಗ್ಗೆ ಯೋಚನೆ ಮಾಡ್ತೀವಿ ಡ್ಯಾಡ್, ಆದರೆ ಈಗ ನಾವಿರೋ ಪರಿಸ್ಥಿತಿಲಿ ಅಂತ ಅರ್ಜುನ್ ಹೇಳುವಾಗ ಈ ಪರಿಸ್ಥಿತಿ ಸರಿ ಮಾಡೋದಕ್ಕೇ ಮಗು ಬೇಕು ಅಂತ ಹೇಳ್ತಿರೋದು. ನನಗೊತ್ತು, ಇಲ್ಲಿ ಎಲ್ಲರ ಮನಸ್ಸು ಒಂದೇ ಥರ ಇಲ್ಲ ಅಂತ.
ಆದರೆ ಒಂದೇ ಒಂದು ಮಗು ಇದ್ದರೆ ಆ ಮಗು ಮುಂದೆ ಎಲ್ಲರೂ ತಮ್ಮ ಕೋಪ ಹಠ ಮುನ್ಸುಗಳನ್ನು ಮರೆತು ಅವರು ಮಗು ಥರ ಆಗೋಗ್ತಾರೆ ಅಂತಾರೆ ಜೆ ಪಿ. ಆಗಲೂ ಪರಿಸ್ಥಿತಿ ಸುಧಾರಿಸಿಲ್ಲ ಅಂದರೆ ಡ್ಯಾಡ್ ಅಂತಾನೆ ಚರಣ್. ಈ ನೆಗೆಟಿವ್ ಥಾಟ್ ಬೇಡ ಅನ್ನೋದು. ನಮ್ಮ ಕೈನಲ್ಲಿ ಸರಿಪಡಿಸೋಕ್ಕಾಗದೇ ಇರೋ ಕೆಲವೊಂದು ವಿಷಯಗಳನ್ನು ಆ ಮಗು ತನ್ನ ನಗುವಿನಿಂದಲೇ ಸರಿಪಡಿಸುತ್ತೆ. ಆ ಮಗುನ ಆರೈಕೆ ಮಾಡ್ತಾ ಅದಕ್ಕೆ ಪ್ರೀತಿ ಮಾಡ್ತಾ ನಾವೆಲ್ಲರೂ ಇನ್ನೂ ಕ್ಲೋಸ್ ಆಗ್ತೀವಿ. ನಮ್ಮನೆ ಮತ್ತೆ ಬೃಂದಾವನ ಆಗುತ್ತೆ. ಆಗ ನಾವೆಲ್ಲರೂ ಇಲ್ಲಿದ್ದರೂ ಒಂದೇ, ಆ ಮನೆಗೆ ವಾಪಸ್ ಹೋದರೂ ಒಂದೇ. ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನೋಡು ಭಾರ್ಗವಿ, ಈ ಕೇಸ್ ನಡೆಸೋದ್ರ ಬಗ್ಗೆ ನಾನಿನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಮೊದಲು ನೀವೆಲ್ಲ ಮಗು ಬಗ್ಗೆ ಯೋಚನೆ ಮಾಡಿ ಆಮೇಲೆ ಕೇಸ್ ಬಗ್ಗೆ ಯೋಚನೆ ಮಾಡೋಣ ಅಂತಾರೆ ಜೆ ಪಿ. ಆಗ ಅರ್ಜುನ್ ಚರಣ್ ಡ್ಯಾಡ್ ಪ್ಲೀಸ್ ಡ್ಯಾಡ್ ಅಂತಾರೆ. ನೋ ಈ ಒತ್ತಡ ಬ್ಲ್ಯಾಕ್ ಮೇಲ್ ಎಲ್ಲ ಈ ಜೆ ಪಿ ಹತ್ರ ನಡೆಯಲ್ಲ. ಮೊದಲು ಈ ಮನೇಲಿ ಮಗು ಶಬ್ದ ಕೇಳಿ ಆಮೇಲೆ ಮುಂದಿನ ಮಾತು ಅಂತ ಜೆ ಪಿ ಹೋಗ್ತಾರೆ. ಈಚೆ ಭಾರ್ಗವಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಬೃಂದ ಬಂದು, ಭಾರ್ಗವಿ ಆಕಾಶ ಮೇಲೆ ಇದೆ, ಆದರೆ ನೀನ್ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತಿದ್ಯಾ, ಏನಾಯಿತು ಅಂತಾಳೆ. ನಾನೇನೋ ಯೋಚನೆ ಮಾಡ್ತಿದ್ರೆ ಮಾವ ಬೇರೇನೋ ಯೋಚನೆ ಮಾಡ್ತಿದ್ದಾರೆ ಅಂತಾಳೆ ಭಾರ್ಗವಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತಾಳೆ ಬೃಂದ. ನಾನು ಜಗನ್ ಮಾವನ ವಿರುದ್ಧ ಕೇಸ್ ಹಾಕಿದ್ದೀನಿ ಅಂತಾಳೆ ಭಾರ್ಗವಿ. ಒಳ್ಳೇದಲ್ವಾ, ಹಾಗಿದ್ರೆ ಆದಷ್ಟು ಬೇಗ ಆಸ್ತಿ ದುಡ್ಡು ಎಲ್ಲ ನಮ್ಮ ಕೈ ಸೇರುತ್ತೆ ಅಂತಾಯಿತು ಅಂತಾಳೆ ಬೃಂದ. ಅಷ್ಟಾದರೆ ಎಲ್ರಿಗೂ ಖುಷಿ ಆಗುತ್ತೆ, ಮಾವಂಗೂ ಸಮಾಧಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮಾವ ಒಂದು ಮೊಮ್ಮಗು ಬೇಕು ಅಂತ ಕೇಳ್ತಿದ್ದಾರೆ ಅಂತಾಳೆ ಭಾರ್ಗವಿ. ಏನು ನಿನ್ನ ಹತ್ರ ಕೇಳಿದ್ರಾ ಅಂತಾಳೆ ಬೃಂದ. ಹೋ, ನಿನ್ನ ಹತ್ರ ಮೊದಲೇ ಇದನ್ನು ಕೇಳಿದ್ರಾ ಅಂತಾಳೆ ಭಾರ್ಗವಿ. ಇಲ್ಲ ದಿಢೀರ್ ಅಂತ ಕೇಳಿದ್ಯಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಅಂತಾಳೆ ಬೃಂದ. ನಾನು ಅದೇ ಕನ್ಫ್ಯೂಷನಲ್ಲಿದ್ದೆ, ಮನೆಗೋಸ್ಕರ ಕೇಸ್ ನಡೆಸ್ಬೇಕಾ ಅಥವಾ ಮನೆಗೋಸ್ಕರ ಫ್ಯೂಚರ್ ಪ್ಲ್ಯಾನ್ ಮಾಡಬೇಕಾ ಅಂತಾಳೆ ಭಾರ್ಗವಿ. ಅಲ್ಲ ಭಾರ್ಗವಿ, ನಾನೇನೋ ಹೋಮ್ ಮೇಕರು, 3 ಹೊತ್ತು ಮನೇಲಿ ಇರ್ತೀನಿ. ಆದರೆ ಪಾಪ ನೀನು ಈ 3 ಹೊತ್ತು ಕೋರ್ಟು ಕೇಸು ಅಂತ ಓಡಾಡ್ತಾನೆ ಇರ್ತೀಯ. ನೀನು ಹೇಗೆ ಮಗು ಪ್ಲ್ಯಾನ್ ಮಾಡ್ತೀಯಾ? ಒಂದು ಕೆಲಸ ಮಾಡೋಣ, ಮಗು ವಿಚಾರನ ನಾನು ನೋಡ್ಕೋತೀನಿ, ಕೇಸ್ ಬಗ್ಗೆ ನೀನು ಯೋಚನೆ ಮಾಡು. ಮಾವನ ಕೇಸ್ಗೆ ಹೇಗೆ ಒಪ್ಸೋದು, ಹೇಗೆ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡು. ನೀನೇ ಹೇಳಿದ ಹಾಗೆ ಪಾಪ ಮಾವ ಕಷ್ಟಪಟ್ಟು ದುಡ್ದಿರೋ ಆಸ್ತಿ, ಅದು ಅವ್ರ ಕೈ ಸೇರಬೇಕಲ್ವಾ ಅಂತಾಳೆ ಬೃಂದ. ನೀನು ಹೇಳ್ತಿರೋದೇನು ಸರಿಯೇ, ಆದರೆ ಮಾವ ಮನೇಲಿ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ಒಂದು ಮೊಮ್ಮಗು ಬೇಕು ಅಂತಿದ್ದಾರೆ. ಅವ್ರ ಮಾತು ನಿಜನೇ ಅಲ್ವಾ, ಅದಕ್ಕೆ ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಭಾರ್ಗವಿ. ಯಾಕೆ ನನ್ನ ಮಗು ಈ ಮನೆಗೆ ಶಾಂತಿ ಕೊಡಲ್ಲ ಅಂತ ಹೇಳ್ತಿದ್ಯಾ ಅಂತಾಳೆ ಬೃಂದ. ನಾನು ಹಾಗೆ ಹೇಳಿಲ್ಲ ಬೃಂದಕ್ಕ, ನಮ್ಮಿಬ್ಬರಲ್ಲಿ ಯಾರಿಗೆ ಮೊದಲು ಮಗು ಆದ್ರೂ ನನಗೆ ಖುಷಿನೇ. ಇಬ್ಬರೂ ಮಗುನೂ ಮನೆಗೆ ಮಗುನೇ ಅಲ್ವಾ, ಒಟ್ಟಿನಲ್ಲಿ ಎಲ್ಲ ಖುಷಿಯಾಗಿರಬೇಕು ಅಷ್ಟೇ. ಆದರೆ ನಾನು ಅರ್ಜುನ್ ಮೊದಲು ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡಿದ್ವಿ ಅಂತಾಳೆ ಭಾರ್ಗವಿ. ಸರಿ ಭಾರ್ಗವಿ, ಮೊದಲು ಕೇಸ್ ಬಗ್ಗೆ ಯೋಚನೆ ಮಾಡು. ನೀನಿನ್ನೂ ಚಿಕ್ಕವಳು ಭಾರ್ಗವಿ, ಸಂಸಾರ ಮಗು ಇದನ್ನೆಲ್ಲ ನೀನು ಆಮೇಲೆ ಯೋಚನೆ ಮಾಡ್ಬೋದು. ಅಂದರೆ ನೀನು ಮತ್ತು ಅರ್ಜುನ್ ಚೆನ್ನಾಗಿರಿ ಅಷ್ಟೇ. ಎನಿವೇ ಯೋಚನೆ ಮಾಡು ಅಂತಾಳೆ ಬೃಂದ. ಭಾರ್ಗವಿ ಹೋಗ್ತಾಳೆ. ಈ ವಿಚಾರದಲ್ಲೂ ನನಗೆ ಕಾಂಪಿಟೇಷನ್ ಕೊಡಬೇಕು ಅಂದ್ಕೊಂಡಿದ್ದೇನೆ, ಸಾಧ್ಯನೇ ಇಲ್ಲ. ನೀನದು ಏನೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ರು ಈ ಮನೆಗೆ ಮೊದಲು ಬರೋದು ನನ್ನ ಮಗು, ಈ ಮನೆ ವಾರಸುದಾರ ಆಗೋದು ನನ್ನ ಮಗುನೇ ಅಂತಾಳೆ ಬೃಂದ. ಈಚೆ ಚರಣ್ ನಿಂತಿರ್ತಾನೆ. ಹಾಯ್ ಚರಣ್ ಅಂತ ಬೃಂದ ಬರ್ತಾಳೆ. ಗುಡ್ ಮಾರ್ನಿಂಗ್ ಅಂತಾಳೆ ಬೃಂದ. ಗುಡ್ ಮಾರ್ನಿಂಗ್ ಅಂತಾನೆ ಚರಣ್. ನಾನು ನಿನಗೋಸ್ಕರ ಏನೋ ಮಾಡ್ಕೊಂಡು ಬಂದಿದ್ದೀನಿ ಅಂತಾಳೆ ಬೃಂದ. ಕಾಫಿನಾ? ಬಿಸಿ ಬಿಸಿ ಕಾಫಿ ಕುಡಿದ್ರೆ ನನ್ನ ಮೈಂಡ್ ಫುಲ್ ರಿಫ್ರೆಶ್ ಆಗಿಬಿಡುತ್ತೆ ಅಂತಾನೆ ಚರಣ್. ಹೌದು ತಗೋ ಅಂತ ಕೊಡ್ತಾಳೆ ಬೃಂದ. ಕಾಫಿ ಅಂತ ಇದ್ಯಾವುದು ಕಷಾಯ ಕೊಟ್ಟಿದ್ಯಾ ಅಂತಾನೆ ಚರಣ್. ಅದು ಕಷಾಯ ಅಲ್ಲ, ಹಾಗಲಕಾಯಿ ಜ್ಯೂಸ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸುಮ್ಮನೆ ಕುಡಿ ಅಂತಾಳೆ ಬೃಂದ. ತಗೋ, ಇದನ್ನು ಯಾರು ಕುಡಿತಾರೆ ಅಂತ ಅವಳ ಕೈನಲ್ಲಿರೋ ಚಿಪ್ಸನ್ನು ತಗೊಳಕ್ಕೆ ಹೋಗ್ತಾನೆ ಚರಣ್. ಇಲ್ಲ, ಇದು ನಂದು, ಇದರಲ್ಲಿ ಭಯಂಕರ ಕ್ಯಾಲರೀಸ್ ಇರುತ್ತೆ, ನಿನಗೆ ಇದೆಲ್ಲ ಸರಿ ಹೋಗಲ್ಲ, ಫ್ಯಾಟ್ ಬಂದು ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ನಿನಗೆ ಇದೆಲ್ಲ ಬ್ಯಾನ್, ಮೊದಲು ಕುಡಿ ಅಂತ ಜ್ಯೂಸನ್ನು ಕೊಡ್ತಾಳೆ ಬೃಂದ. ಯಾಕೆ ಒಳ್ಳೆ ಜಿಮ್ ಟ್ರೈನರ್ ಥರ ಆಡ್ತಿದ್ಯಾ ಬೃಂದ, ಇದನ್ನು ಕುಡಿದ್ರೆ ವಾಂತಿ ಆದಾಗುತ್ತೆ ಅಂತಾನೆ ಚರಣ್. 2 ದಿನ ಕಷ್ಟ ಆಗುತ್ತೆ, 3ನೇ ದಿನಕ್ಕೆ ಅಭ್ಯಾಸ ಆಗಿಬಿಡುತ್ತೆ, ಆಮೇಲೆ ತಿಂಡಿ ತಿನ್ನಬೇಕು ತಾನೆ ಅಂತಾನೆ ಚರಣ್. ಅಟ್ಲೀಸ್ಟ್ ತಿಂಡಿಗಾದರೂ ವಡೆ ದೋಸೆ ಪೂರಿ ಏನಾದರೂ ಮಾಡಿದ್ಯಾ ಅಲ್ವಾ ಅಂತಾನೆ ಚರಣ್. ಆಬ್ವಿಯಸ್ಲಿ, ಆದರೆ ನಿನಗಲ್ಲ, ನಮ್ಮೆಲ್ಲರಿಗೆ, ನಿನಗೆ ಸ್ಪೆಷಲ್ಲಾಗಿ ನ್ಯೂಟ್ರಿಷನ್ ಫುಡ್ ರೆಡಿ ಮಾಡಿಟ್ಟಿದ್ದೀನಿ, ಬಾಬಾ ಅಂತ ಚರಣನ್ನು ಕರ್ಕೊಂಡು ಬಂದು ಕೂರಿಸಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ನ ತಂದುಕೊಟ್ಟು, ಇನ್ನು ಮುಂದೆ ನೀನು ಇದನ್ನೇ ತಿನ್ನಬೇಕು, ಇದ್ಮೇಲೆ ಇದೇ ಊಟ ಇದೇ ತಿಂಡಿ, ಇದನ್ನು ತಿಂದರೆ ನಿನ್ನ ದೇಹ ಮನಸ್ಸು 2 ಫಿಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಜಾಗಿಂಗು, ವಾಕಿಂಗು, ರನ್ನಿಂಗು, ಯೋಗ ಎಲ್ಲ ಮಾಡಬೇಕು. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾನು ಹೇಳಿದ್ದೆ ರುಟೀನ್, ಅದನ್ನು ಫಾಲೋ ಮಾಡಲೇಬೇಕು ಅಂತಲೇ ಬೃಂದ. ನನಗೆ ಯಾಕೆ ಇದನ್ನೆಲ್ಲ ತಿನ್ನಿಸ್ತಿದ್ಯಾ, ನನ್ನನ್ನೇನು ಒಲಿಂಪಿಕ್ಸ್ನ
ಕಳಿಸ್ತಿದ್ಯಾ ಅಂತಾನೆ ಚರಣ್. ಇದನ್ನೆಲ್ಲ ಮಾಡಿಸ್ತಾ ಇರೋದು ಒಲಿಂಪಿಕ್ಸ್ ಮೆಡಲ್ಗೋಸ್ಕರ ಅಲ್ಲ, ಮಗು ಅನ್ನೋ ಟ್ರೋಫಿಗೋಸ್ಕರ ಅಂತಾಳೆ ಬೃಂದ. ಮಗುನಾ ಅಂತಾನೆ ಚರಣ್. ಏನು ಮಗು ಅಂತಿದ್ಯಾ? ಮಾವ ಹೇಳಿದ್ದು ಕೇಳಿಸ್ಕೊಂಡಿಲ್ವ ನೀನು? ಈ ಮನೆಗೆ ಒಂದು ಮಗು ಬರಬೇಕು, ಆ ಮಗು ಹೆಲ್ದಿ ಆಗಿರಬೇಕು, ಆ ಮಗು ಹೆಲ್ದಿ ಆಗಿರಬೇಕು ಅಂದರೆ ನಾವಿಬ್ಬರು ಹೆಲ್ದಿ ಆಗಿರಬೇಕು ಅಂತಾಳೆ ಬೃಂದ. ಅಪ್ಪ ಯಾವುದೋ ಟೆನ್ಷನಲ್ಲಿ ಹೇಳಿದ್ದಾರೆ ಬೃಂದ. ಅಯ್ಯೋ ದೇವ್ರೆ, ಅಪ್ಪ ಹೇಳಿರೋದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾ ಬೃಂದ? ಈಗಿರೋ ಸಮಸ್ಯೆಯಲ್ಲಿ ಮಕ್ಕಳೆಲ್ಲ ಬೇಕಾ ಅಂತಾನೆ ಚರಣ್. ಇದೇ ಮಾತನ್ನು ನೀನು ಮಾವನ ಹತ್ರ ಹೇಳ್ತೀಯಾ ಅಂತಾಳೆ ಬೃಂದ. ಈ ಕಡೆ ಇವಳು ಬಿಡ್ತಿಲ್ಲ, ಆ ಕಡೆ ಅಪ್ಪ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತಿದ್ದಾರೆ. ಇವ್ರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಲ್ಲ ಅಪ್ಪ. ಬೃಂದ, ನೀನು ನನ್ನ ಮರೆತು ಮುದ್ದು ಹೆಂಡ್ತಿ ಅಲ್ವಾ, ನನ್ನ ಮಾತು ಕೇಳ್ತೀಯಲ್ವಾ? ಈಗ ಮನೆ ಪರಿಸ್ಥಿತಿನೂ ಸರಿ ಇಲ್ಲ, ದುಡ್ಡು ಕಾಸಿಗೂ ತುಂಬ ತೊಂದರೆ ಇದೆ. ಸ್ವಲ್ಪ ದಿನ ಆದಮೇಲೆ ಪ್ಲ್ಯಾನ್ ಮಾಡೋಣ, ಸುಮ್ಮನೆ ಹಠ ಮಾಡಬೇಡ ಅಂತಾನೆ ಚರಣ್. ಇದು ಹಠ ಅಲ್ಲ, ಹೆಂಡ್ತಿಯಾಗಿ ನನ್ನ ಹಕ್ಕು. ನೀನು ಈ ಮನೆ ಹಿರಿಮಗ, ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ? ಈ ಮನೆಗೆ ಬರೋ ಮೊದಲನೇ ಮಗು ನಂದೇ ಆಗಿರಬೇಕು. ಭಾರ್ಗವಿ, ನಾನು ಓಡ್ತಾ ಇರೋ ರೇಸಲ್ಲಿ ನನಗೆ ಫಸ್ಟ್ ಪ್ರೈಸ್ ಸಿಗಬೇಕು. ನಾನು ವಾಪಸ್ ಬರೋ ಅಷ್ಟರಲ್ಲಿ ತಟ್ಟಲ್ಲಿರೋ ಹಣ್ಣು ತರಕಾರಿ ಎಲ್ಲ ಖಾಲಿಯಾಗಿರಬೇಕು ಅಂತ ಬೃಂದ ಹೋಗ್ತಾಳೆ. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಬೃಂದ ಹಾಗೆಲ್ಲ ಒಪ್ಪಲ್ಲ. ಬೃಂದನ ಒಪ್ಪಿಸ್ಲೇಬೇಕು ಅಂದರೆ ಅವಳು ರೂಟಲ್ಲೇ ಹೋಗಬೇಕು ಅಂತಾನೆ ಚರಣ್. ಈಚೆ ಅರ್ಜುನ್ ಕೂತ್ಕೊಂಡು ಅಪ್ಪ ಹೇಳಿರೋ ಮಾತನ್ನೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಭಾರ್ಗವಿ ಬಂದು ಅವನ ಪಕ್ಕ ಕೂತ್ಕೋತಾಳೆ. ಅರ್ಜುನ್ ಆಚೆಚೆ ಹೋಗ್ತಾನೆ. ಭಾರ್ಗವಿ ಮತ್ತೆ ಅವನ ಪಕ್ಕನೇ ಬಂದು ಕೂತ್ಕೋತಾಳೆ. ಅರ್ಜುನ್ ಮತ್ತೆ ಆಚೆ ಹೋಗ್ತಾನೆ. ಭಾರ್ಗವಿನೂ ಬರಬೇಕು ಅನ್ನುವಾಗ ನೀವು ಅಲ್ಲೇ ಕೂತ್ಕೊಳ್ಳಿ ಅಂತಾನೆ ಅರ್ಜುನ್. ರೀ, ನಾನು ನಿಮ್ಮ ಹೆಂಡ್ತಿ, ಯೋಚನೆಯಲ್ಲಿ ಅದನ್ನು ಮರ್ತ್ಬಿಟ್ರಾ ಅಂತಾಳೆ ಭಾರ್ಗವಿ. ಯೋಚನೆಯಲ್ಲಿ ಇರೋದಕ್ಕೆ ಹೇಳ್ತಿರೋದು, ನೀವು ಅಲ್ಲಿ ನಾನು ಇಲ್ಲಿದ್ರೇ ಸೇಫ್ ಅಂತಾನೆ ಅರ್ಜುನ್. ಆಯ್ತಪ್ಪ ಅರ್ಜುನ ಸನ್ಯಾಸಿ, ಅದೇನು ಯೋಚನೆ ಮಾಡ್ತಿದ್ದೀರಾ? ಅದನ್ನಾದರೂ ಹೇಳಿ ಕೇಳಿ ಕಿವಿನ ಪಾವನ ಮಾಡ್ಕೋತೀನಿ ಅಂತಾಳೆ ಭಾರ್ಗವಿ. ಅದೇ ಡ್ಯಾಡ್ ಹೇಳಿರೋ ಮಾತು ತಲೆಯಲ್ಲಿ ಓಡ್ತಾ ಇದೆ. ದಿಢೀರಂತ ಈ ಮೊಮ್ಮಗು ಆಸೆ ಎಲ್ಲಿಂದ ಬಂತು? ಫ್ರೆಂಡ್ಸ್ ಎಲ್ಲ ಅವ್ರ ಮನೇಲಿ ಮಗು ಅಂತ ಪೀಡಿಸ್ತಾರೆ ಅಂತ ಕೇಳಿದ್ದೆ, ಆದರೆ ನಮ್ಮ ಮನೇಲೂ ಇದು ಶುರುವಾಗಿ ಹೋಯ್ತಲ್ಲ ಅಂತಾನೆ ಅರ್ಜುನ್. ಪಾರ್ಥ, ನಿಮ್ಮ ಪಾಲಿಗೆ ಇದು ಪ್ರೆಷರ್ ಇರ್ಬೋದು, ಆದರೆ ಅವ್ರ ಪಾಲಿಗೆ ಇದೊಂದು ಮುಗ್ಧ ಆಸೆ ಅಷ್ಟೇ ಅಂತಾಳೆ ಭಾರ್ಗವಿ. ನಮ್ಮ ಲಾಯರ್ ಯಾಕೋ ಆ ಕಡೆನೇ ವಾಲ್ತಿರೋ ಹಾಗಿದೆ ಅಂತಾನೆ ಅರ್ಜುನ್. ಚೇಚೆ ಹಾಗೇನಿಲ್ಲಪ್ಪ ಅಂತ ನಾಚ್ಕೋತಾಳೆ ಭಾರ್ಗವಿ. ನಿಮ್ಮ ಮಾತಿಗೂ ನೀವು ಆಡ್ತಿರೋ ರೀತಿಗೂ ಲಿಂಕೇ ಇಲ್ವಲ್ಲ, ಹೀಗಾದರೆ ಕೇಸ್ ಕತೆ ಏನು ಅಂತಾನೆ ಅರ್ಜುನ್. ಕೇಸ್ ಬಿಡೋ ಮಾತೇ ಇಲ್ಲ, ಆದರೆ ಮಾವನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡಬೇಕು ಅಷ್ಟೇ. ಪಾರ್ಥ, ನೀವೇ ಯೋಚನೆ ಮಾಡಿ, ನಮ್ಮಿಬ್ಬರು ಪ್ರೀತಿಗೆ ನಮ್ಮಿಬ್ಬರು ಮುಂದೆ ಒಂದು ಮಗು ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತಾಳೆ ಭಾರ್ಗವಿ. ಅಲ್ಲ ಭಾರ್ಗವಿ, ಅವರೇನೋ ಹೇಳ್ತಾರೆ, ನೀವು ಹಾಗೆ ಮಾತಾಡ್ತಿದ್ದೀರಲ್ಲ. ಮಗು ಅನ್ನೋದು ಹುಡುಗಾಟ ಅಲ್ಲ, ನಮ್ಮಿಬ್ಬರಿಗೂ ಹೊಸ ಜವಾಬ್ದಾರಿ ಅಂತಾನೆ ಅರ್ಜುನ್. ಪಾರ್ಥ, ನೀವು ಹೇಳೋದೇನೋ ನಿಜನೇ, ಆದರೆ ಒಂದ್ಸಲ ಮಾವನ ಬಗ್ಗೆನೇ ಯೋಚನೆ ಮಾಡಿ. ಎಲ್ಲ ಕಳ್ಕೊಂಡ್ರು ಪಾಪ ನಮಗೋಸ್ಕರ ನಗ್ನಗ್ತಾ ಇದ್ದಾರೆ. ಕುಟುಂಬ ಒಂದು ಜೊತೆಗಿದ್ರೆ ಬೇರೇನೂ ಬೇಡ ಅಂತಿದ್ದಾರೆ. ನಮ್ಮಲ್ಲಿರೋ ಸಣ್ಣ ಮನಸ್ತಾಪನ ಸರಿ ಮಾಡೋಕ್ಕೆ ಮಗುನೇ ಪರಿಹಾರ ಅನ್ನಿಸ್ತಾ ಇದೆ ಪಾರ್ಥ. ನಾವು ಖುಷಿಯಾಗಿರ್ತೀವಿ, ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಎಲ್ಲರ ನೆಮ್ಮದಿಗೆ ಹೀಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಇಂಥ ಮನೇಲಿ ನಮಗೆ ಮಗು ಹುಟ್ಟಬಾರ್ದು ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಭಾರ್ಗವಿ. ಚೇಚೆ, ಏನು ಹಾಗೆ ಮಾತಾಡ್ತಿದ್ದೀರಾ? ಆ ಥರ ಏನೂ ಇಲ್ಲ. ನಮ್ಮ ಮಗು ಅಂದಾಗ ನಮಗೂ ಖುಷಿ ಇರಲ್ವಾ? ನೋಡಿ ಭಾರ್ಗವಿ, ನಾನು ಯೋಚನೆ ಮಾಡ್ತಿರೋದು ಈ ಜಾಗದ ಬಗ್ಗೆ ಅಲ್ಲ, ನಮ್ಮ ಮನಸ್ಥಿತಿ ಹಾಗೆ ಪರಿಸ್ಥಿತಿ ಬಗ್ಗೆ. ಈ ಕೋರ್ಟು ಕೇಸು ಅಂತ ಮನೆಯಲ್ಲಿ ಆಗ್ತಾ ಇರೋ ಮನಸ್ತಾಪ ಒಂದ ಎರಡ ನೀವೇ ಹೇಳಿ? ಇದೆಲ್ಲ ಮುಗಿಯೋ ತನಕ ಸಮಾಧಾನ ಇರುತ್ತಾ ಭಾರ್ಗವಿ? ಇಂಥ ಸಿಚುವೇಶನಲ್ಲಿ ಮಗು ಹುಟ್ಟೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಪ್ಪ ಆಗುವಾಗ ಮನೆಯಲ್ಲಿ ಮಗುಗೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕು, ನನ್ನ ಜವಾಬ್ದಾರಿ ಅಂತಾನೆ ಅರ್ಜುನ್. ಅದಕ್ಕೆ ಅಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಾವು ಇದೀವಲ್ವಾ? ಸೊ ನೀವು ಏನೇನು ಯೋಚನೆ ಮಾಡಬೇಡಿ. ಹ್ಞೂ ಅಂತೀರಾ ಅಥವಾ ಹ್ಞೂ ಅಂತೀರಾ ಅಂತಾಳೆ ಭಾರ್ಗವಿ. ಹ್ಞೂ, ಇದೆಲ್ಲ ಸದ್ಯಕ್ಕೆ ಆಗೋ ಮಾತೇ ಇಲ್ಲ. ಕೇಸ್ ಮುಗಿದ ಮೇಲೆ ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಈ ತರಲೆ ಬುದ್ಧಿ ಬಿಟ್ಟು ಡ್ಯಾಡನ್ನು ಈ ಕೇಸ್ಗೆ ಒಪ್ಸೋದ್ರ ಬಗ್ಗೆ ಯೋಚನೆ ಮಾಡಿ, ಅಷ್ಟು ಸಾಕು ಅಂತ ಅರ್ಜುನ್ ಹೋಗ್ತಾನೆ. ಈಚೆ ಚರಣ್ ಅರ್ಜುನ್ ಹತ್ರ, ಅಪ್ಪ ಅದು ಯಾವಾಗ ಮನೆಯಲ್ಲಿ ಮಗು ಒಂದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಆ ಕ್ಷಣದಿಂದ ಬೃಂದನಿಗೆ ಭೂತ ಮೆಟ್ಕೊಂಡಿದೆ. ಮಗು ಅಂತ ಪೀಡಿಸ್ತಾಳೆ ಅರ್ಜುನ್ ಅಂತಾನೆ. ಭಾರ್ಗವಿನೂ ಹಾಗೆ ಮಾತೆತ್ತಿದ್ರೆ ಮಗು ವಿಷಯ ಮಾತ್ರ ಹೇಳ್ತಾರೆ ಅಂತಾನೆ ಅರ್ಜುನ್. ಈ ಗಂಡಸ್ರ ಕಷ್ಟನ ಕೇಳೋರು ಯಾರೂ ಇಲ್ವಾ ಅರ್ಜುನ್ ಅಂತಾನೆ ಚರಣ್. ಇನ್ನೂ ಸುಮ್ಮನಿರಬಾರ್ದು, ಇದಕ್ಕೆ ಏನಾದರೂ ಸೊಲ್ಯೂಷನ್ ಕಂಡು ಹಿಡಿಲೇಬೇಕು ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.